ನಮಸ್ಕಾರ. ಈ ಒಂದು ಸೆಷನ್ ಅಲ್ಲಿ ನಾವು ಅಸಿಮಿಲೇಷನ್ ಅಥವಾ ಸ್ವಾಂಗೀಕರಣ ಅನ್ನೋ ಒಂದು ಪರಿಕಲ್ಪನೆಯ ಬಗ್ಗೆ ಅಥವಾ ಒಂದು ಸಕಾರಾತ್ಮಕವಾದಂತ ಸಾಮಾಜಿಕ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಂಗೀಕರಣ ಅನ್ನೋದು ತುಂಬಾ ಒಂದು ವಿಶೇಷವಾದಂತ ಒಂದು ಪದ ಅಂತ ಹೇಳ್ಬೋದು. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಇದರ ಅರ್ಥ, ವ್ಯಾಖ್ಯೆಗಳು, ಅದರ ಒಂದು ಲಕ್ಷಣಗಳು ಮತ್ತೆ ಯಾವ ರೂಪಗಳಲ್ಲಿ ಈ ಒಂದು ಸ್ವಾಂಗೀಕರಣ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಅದರ ಒಂದು ಅರ್ಥ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ವಾಂಗೀಕರಣ ಅನ್ನೋದು ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಸೊ ಇಲ್ಲಿ ಏನಾಗತ್ತೆ, ಇದು ಒಂದು ನಾವು ಸೋಷಿಯಲ್ ಅಕಾಮಡೇಷನ್ ಅಥವಾ ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಬೇರೆ ಬೇರೆ ಒಂದು ಲಕ್ಷಣಗಳನ್ನ ಹೊಂದಿರುವಂತಹ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ವ್ಯಕ್ತಿಗಳಿರ್ಬೋದು ಅಥವಾ ಸಮೂಹಗಳಿರ್ಬೋದು ಕಾಲಕ್ರಮೇಣ ತಮ್ಮ ಒಂದು ಸ್ವಂತಿಕೆ ಅಥವಾ ತಮ್ಮದೇ ಒಂದು ಲಕ್ಷಣಗಳನ್ನ ಕಳ್ಕೊಂಡು ಒಂದಕ್ಕೊಂದು ಸೇರಿ ಹೋಗುವಂತ, ಬೆರೆತು ಹೋಗುವಂತ ಒಂದು ಮೂಲಭೂತ ಪ್ರಕ್ರಿಯೆಯನ್ನ ನಾವು ಸ್ವಾಂಗೀಕರಣ ಅಂತ ಕರಿತೀವಿ. ಅಂದ್ರೆ ಇದು ಮೇಲ್ನೋಟಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದಲ್ಲ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ತನ್ನದನ್ನೆಲ್ಲ ಕಳ್ಕೊಂಡು ಅಥವಾ ತನ್ನದನ್ನ ಬಿಟ್ಟು ಇನ್ನೊಂದನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಳುವಂತ ಅಥವಾ ತನ್ನದರ ಜೊತೆಗೆ ಇನ್ನೊಂದನ್ನು ಕೂಡ ತನ್ನಲ್ಲಿ ತನ್ನದಾಗಿಸಿಕೊಳ್ಳುವಂತ ಇಂಟರ್ನಲೈಸೇಷನ್ ಅಂತ ಕರಿತೀವಿ. ಅಂತರಂಗೀಕರಿಸಿಕೊಳ್ಳುವಂತಹ ಒಂದು ತುಂಬಾ ಡೀಪ್ ಆಗಿ ಆಗುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಮೇಲ್ನೋಟಕ್ಕೆ ಅಥವಾ ಸೂಪರ್ಫಿಷಿಯಲ್ ಆಗಿ ಆಗುವಂತದ್ದಲ್ಲ ಇದು. ಒಂದು ಏನಾಗತ್ತೆ, ವ್ಯಕ್ತಿಗಳ ಅಥವಾ ಸಮೂಹಗಳು ತನ್ನದರ ಜೊತೆ ಅಥವಾ ತನ್ನದನ್ನ ಬಿಟ್ಟು ಇನ್ನೊಂದರನ್ನ ಅಡಾಪ್ಟ್ ಮಾಡಿಕೊಂಡು ಅಂತರಂಗೀಕರಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಸೊ ಸಾಮಾನ್ಯ ಅರ್ಥದಲ್ಲಿ ನಾವೇನ್ ಹೇಳ್ಬೋದು ಅಂದ್ರೆ, ಸ್ವಾಂಗೀಕರಣ ಅಂದ್ರೆ ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಯಲ್ಲಿ ಲೀನವಾಗುವಂತ ಅಥವಾ ಸಮರಸಗೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ ಕರಿತೀವಿ. ಇದು ವ್ಯಕ್ತಿ ಮಟ್ಟದಲ್ಲಾದ್ರೂ ಆಗ್ಬೋದು, ವ್ಯಕ್ತಿ ಸಮೂಹದ ಮಟ್ಟದಲ್ಲಾಗ್ಬೋದು, ಅಥವಾ ಸಮೂಹ ಮಟ್ಟದಲ್ಲಾಗ್ಬೋದು, ಅಥವಾ ಸಮುದಾಯಗಳ ಮಟ್ಟದಲ್ಲೂ ಕೂಡ ಒಂದು ಆಗುವಂಥದ್ದನ್ನ ನೋಡ್ತೀವಿ ನಾವು. ಅಂದ್ರೆ ಇಲ್ಲಿ ಎರಡು ಬೇರೆ ಬೇರೆ ಇರುವಂತಹ ಬೇರೆ ಬೇರೆ ಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಿರ್ಬೋದು, ಸಮುದಾಯಗಳಿರ್ಬೋದು ಅಥವಾ ಸಮೂಹಗಳಿರ್ಬೋದು, ಅದು ಇನ್ನೊಂದರಲ್ಲಿ ಲೀನವಾಗುವಂತ, ಸಮರಸಗೊಳ್ಳುವಂತಹ, ಅದರ ಜೊತೆಯಾಗುವಂತ ಒಂದು ಪ್ರಕ್ರಿಯೆನ ನಾವು ಸ್ವಾಂಗೀಕರಣ ಅಂತ ಕರಿಬಹುದು. ಹಾಗಾದ್ರೆ ಬಹುಶಃ ನಿಮ್ಗೆ ಇದರ ಅರ್ಥ ಗೊತ್ತಾಗಿದೆ. ಸ್ವಾಂಗೀಕರಣ ಅನ್ನೋದು ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದ್ದು, ಇಲ್ಲಿ ಬೇರೆ ಬೇರೆಯಾಗಿದ್ದಂತ ಅಂದ್ರೆ ಡಿಫ್ರೆಂಟ್ ಕಲ್ಚರ್ಸ್ ಏನಿರುತ್ತೆ ಅವು ಒಗ್ಗೂಡುವಂತ ಅಥವಾ ಸಮರಸಗೊಳ್ಳುವಂತ, ಒಂದಕ್ಕೊಂದು ಲೀನವಾಗುವಂತ ಪ್ರಕ್ರಿಯೆಯನ್ನ ಸೂಚಿಸುವಂತ ಒಂದು ಪದ ಅಂತ ಹೇಳ್ಬೋದು. ಡೆಫಿನೇಷನ್ಸ್ ನೋಡೋದಾದ್ರೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಹೇಗೆ ಈ ಒಂದು ಪ್ರಕ್ರಿಯೆಯನ್ನ ವ್ಯಾಖ್ಯಾನಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಯಂಗ್ ಮತ್ತು ಮ್ಯಾಕ್ ಅವರು ಅಸಿಮಿಲೇಷನ್ ಇಸ್ ದ ಫ್ಯೂಷನ್ ಆರ್ ಬ್ಲೆಂಡಿಂಗ್ ಆಫ್ ಟೂ ಪ್ರೀವಿಯಸ್ಲಿ ಡಿಸ್ಟಿಂಕ್ಟ್ ಗ್ರೂಪ್ಸ್ ಇಂಟು ಒನ್. ಅಂದ್ರೆ ಮೊದಲನೇದಲ್ಲಿ ಅಥವಾ ಆರಂಭದಲ್ಲಿ ಪರಸ್ಪರ ಬೇರೆ ಬೇರೆಯಾಗಿರುವಂತ, ಅಂದ್ರೆ ಬೇರೆ ಬೇರೆ ಲಕ್ಷಣಗಳನ್ನ ಹೊಂದಿರುವಂತ, ಬೇರೆ ಬೇರೆ ಒಂದು ಸಂಸ್ಕೃತಿಯನ್ನ ಹೊಂದಿರುವಂತ ಸಮೂಹಗಳು ಒಂದುಗೂಡಿ ಏಕೀಕರಣಗೊಳ್ಳುವಂತ, ಒಂದಾಗುವಂತ, ಒಂದೇ ತರ ಆಗುವಂತ ಪ್ರಕ್ರಿಯೆಯನ್ನ ಸೂಚಿಸುವಂತ ಪದವನ್ನೇ ಸ್ವಾಂಗೀಕರಣ ಅಂತ ಕರೀಬಹುದು ಅಂತ ಯಂಗ್ ಮತ್ತು ಮ್ಯಾಕ್ ಅವರು ಹೇಳ್ತಾರೆ. ಅದೇ ರೀತಿ ಆಗ್ಬನ್ ಮತ್ತು ನಿಮ್ಕಾಫ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಸಿಮಿಲೇಷನ್ ಇಸ್ ದ ಪ್ರೋಸೆಸ್ ವೇರ್ ಬೈ ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್ ಒನ್ಸ್ ಡಿಸಿಮಿಲರ್ ಬಿಕಮ್ ಸಿಮಿಲರ್ ದಟ್ ಇಟ್ ಬಿಕಮ್ ಐಡೆಂಟಿಫೈಡ್ ಇನ್ ದ ಇಂಟ್ರೆಸ್ಟ್ ಅಂಡ್ ಔಟ್ಲುಕ್. ಅಂದ್ರೆ ಮೇಲಿನ ಒಂದು ಯಂಗ್ ಮ್ಯಾಕ್ ಅವರ ಒಂದು ಡೆಫಿನೇಷನ್ ಪ್ರಕಾರನ ಇದು ಅದೇ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಒಮ್ಮೆ ಭಿನ್ನವಾದಂತ ವ್ಯಕ್ತಿಗಳು ಇಲ್ಲ ಸಮೂಹಗಳು ತಮ್ಮ ಭಿನ್ನತೆಯನ್ನು ಕಳೆದುಕೊಳ್ಳೋದ್ರ ಮೂಲಕ ಸಮಾನ ಆಸಕ್ತಿ ಅಥವಾ ದೃಷ್ಟಿಕೋನಗಳನ್ನ ಬೆಳೆಸ್ಕೊಳ್ಳುವಂತ, ಒಗ್ಗೂಡುವಂತ, ಒಂದೇ ರೀತಿ ಆಗುವಂತ ಪ್ರಕ್ರಿಯೆಯನ್ನ ನಾವು ಸ್ವಾಂಗೀಕರಣ ಅಂತ ಕರಿಬಹುದು ಅಂತ ಆಗ್ಬನ್ ಮತ್ತೆ ನಿಮ್ಕಾಫ್ ಅವರು ಹೇಳ್ತಾರೆ. ಅದೇ ರೀತಿ ಬೊಗಾರ್ಡಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಸಿಮಿಲೇಷನ್ ಇಸ್ ಎ ಪ್ರೋಸೆಸ್ ವೇರ್ ಬೈ ಆಟಿಟ್ಯೂಡ್ಸ್ ಆಫ್ ಮೆನಿ ಪರ್ಸನ್ಸ್ ಆರ್ ಯುನೈಟೆಡ್ ಅಂಡ್ ದಸ್ ಡೆವಲಪ್ ಇನ್ ಟು ಎ ಯುನೈಟೆಡ್ ಗ್ರೂಪ್. ಅಂದ್ರೆ ಅನೇಕ ವ್ಯಕ್ತಿಗಳು ಭಾವನೆಗಳು ಬೇರೆ ಬೇರೆ ಆಗಿದ್ರು ಕೂಡ ಪರಸ್ಪರ ಒಟ್ಟಿಗೆ ಬಂದು ಅವು ಒಂದು ಗುಂಪಾಗಿ ಮಾರ್ಪಡುವಂತ, ರೂಪುಗೊಳ್ಳುವಂತ ಪ್ರಕ್ರಿಯೆಯನ್ನ ನಾವು ಒಂದು ಸ್ವಾಂಗೀಕರಣ ಅಂತ ಕರಿಬಹುದು ಅಂತ ಬಗಾರ್ಡಸ್ ಅವರು ಹೇಳ್ತಾರೆ. ಅದೇ ರೀತಿ ಬೈಸಾನ್ ಮತ್ತು ಬೈಸಾಂಜ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಅಸಿಮಿಲೇಷನ್ ಇಸ್ ದ ಸೋಷಿಯಲ್ ಪ್ರೋಸೆಸ್ ವೇರ್ ಬೈ ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್ ಕಮ್ ಟು ಶೇರ್ ದ ಸೇಮ್ ಸೆಂಟಿಮೆಂಟ್ಸ್ ಅಂಡ್ ಗೋಲ್ಸ್. ಅಂದ್ರೆ ಇಲ್ಲಿ ವ್ಯಕ್ತಿಗಳು ಅಥವಾ ಸಮೂಹಗಳು ಒಂದೇ ಬಗೆಯ ಭಾವನೆಗಳನ್ನು ಮತ್ತು ಉದ್ದೇಶಗಳನ್ನು ಹಂಚಿಕೊಳ್ಳುವಂತ ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಸ್ವಾಂಗೀಕರಣವನ್ನ ಕರಿಬಹುದು. ಆದ್ರೆ ಒಟ್ಟಾರೆಯಾಗಿ ಈ ಸ್ವಾಂಗೀಕರಣ ಅಂದ್ರೆ ನಾವೇನಂತ ಹೇಳ್ಬೋದು ಅಂದ್ರೆ, ಪರಸ್ಪರ
ಬೇರೆಯಾಗಿರುವಂತ, ಭಿನ್ನವಾಗಿರುವಂತ ಅಥವಾ ಒಂದು ಬೇರೆ ರೀತಿಯ ಲಕ್ಷಣಗಳನ್ನ, ಭಾವನೆಗಳನ್ನ, ಉದ್ದೇಶಗಳನ್ನ, ಆಸಕ್ತಿಗಳನ್ನ ಅಥವಾ ಸಂಸ್ಕೃತಿಯನ್ನ ಹೊಂದಿರುವಂತ ವ್ಯಕ್ತಿ ಅಥವಾ ಸಮೂಹಗಳು ಅಥವಾ ದೇಶಗಳು ಪರಸ್ಪರ ಒಗ್ಗೂಡುವಂತ ಅಥವಾ ಒಂದಕ್ಕೊಂದು ಲೀನವಾಗುವಂತ ಒಂದು ಪ್ರಕ್ರಿಯೆಯನ್ನ ನಾವು ಒಂದು ಸ್ವಾಂಗೀಕರಣ ಅಂತ ಕರಿಬಹುದು. ಒಂದ್ ಮಾತು ಕೂಡ ಹೇಳ್ತಾರೆ, ಅಂದ್ರೆ ಇಡೀ ಪ್ರಪಂಚದಲ್ಲಿ ನಾವ್ ಎಲ್ಲೇ ನೋಡಿದ್ರು ಪ್ಯೂರ್ ಕಲ್ಚರ್ ಅನ್ನೋದು ಇಲ್ವೇ ಇಲ್ಲ ಅಂತ. ಅಂದ್ರೆ ಒಂದು ಶುದ್ಧ ಸಂಸ್ಕೃತಿ ಅನ್ನೋದು ಪ್ರಪಂಚದಲ್ಲಿ ಎಲ್ಲೂ ಕೂಡ ನಮ್ಗೆ ನೋಡಕ್ ಸಿಗಲ್ಲ ಅಂತ. ಯಾಕಂದ್ರೆ ಒಂದಕ್ಕೊಂದು ಕೊಟ್ಟು ತೆಗೆದುಕೊಳ್ಳುವಂತ ಅಥವಾ ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿನಲ್ಲಿ ಲೀನವಾಗಿರದೆ ನೋಡ್ತೀವಿ ಹೊರತು ಇಲ್ಲಿ ಇಂಡಿವಿಜುವಲಿಸ್ಟಿಕ್ ಆಗಿ ಅಥವಾ ಶುದ್ಧವಾಗಿ ಒಂದೇ ಸಂಸ್ಕೃತಿ ಒಂದ್ ದೇಶದಲ್ಲಿದೆ ಅಥವಾ ಸಮಾಜದಲ್ಲಿದೆ, ಒಂದು ಧರ್ಮದಲ್ಲಿದೆ ಅಂತ ಹೇಳಕ್ ಬರಲ್ಲ. ಇಟ್ ಈಸ್ ಆಡ್ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಕಲ್ಚರ್ಸ್ ಅಂತ. ಅಂದ್ರೆ ಈ ಒಂದು ಸ್ವಾಂಗೀಕರಣ ಪ್ರಕ್ರಿಯೆ ಮೂಲಕ ಯಾವಾಗ ವ್ಯಕ್ತಿಗಳು ಅಥವಾ ಸಮೂಹಗಳು ಪರಸ್ಪರ ಒಗ್ಗೂಡ್ತವೋ ಅಥವಾ ಒಟ್ಟಿಗೆ ಬಂದಾಗ ಅಲ್ಲಿ ಕೊಡು ತೆಗೆದುಕೊಳ್ಳುವಂತಹ ಅಥವಾ ಬೇರೆದನ್ನ ತಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಳ್ಳುವಂತ ಪ್ರಕ್ರಿಯೆ ನಡೆದೇ ಇರುತ್ತೆ. ಹಾಗಾಗಿ ಒಂದು ಶುದ್ಧ ಸಂಸ್ಕೃತಿ ಅನ್ನೋದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ನಮ್ಗೆ ನೋಡಕ್ ಸಿಗಲ್ಲ ಅನ್ನೋದು ಒಟ್ಟಾರೆಯಾಗಿ ನಾವು ಹೇಳ್ಬೋದು. ಇನ್ನ ಇದರ ಲಕ್ಷಣಗಳನ್ನ ನೋಡೋಣ. ಸ್ವಾಂಗೀಕರಣ ಅನ್ನೋದು ಒಂದು ಸೀಮಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ. ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಎ ಪರ್ಟಿಕ್ಯುಲರ್ ಫೀಲ್ಡ್ ಅಥವಾ ಒಂದು ಸ್ಪಿಯರ್ ಅಥವಾ ಒಂದು ಇದಕ್ಕೆ ಅಂತಾನೆ ಹೇಳಕ್ ಬರಲ್ಲ, ಒಂದು ಆಸ್ಪೆಕ್ಟಿಗೆ ಅಂತ. ಯಾಕಂದ್ರೆ ಇದು ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ಆಗುವಂತ ಒಂದು ಪ್ರಕ್ರಿಯೆ ಅಂತ. ಅದು ಸಂಸ್ಕೃತಿ ಒಂದಕ್ಕೊಂದು ಲೀನ ಆಗೋದಿರ್ಬೋದು, ಉಡುಗೆ ತೊಡುಗೆಗಳಿರ್ಬೋದು, ಆಚಾರ ವಿಚಾರಗಳಿರ್ಬೋದು, ಭಾಷೆ ಇರ್ಬೋದು. ಈಗ ಭಾರತದಲ್ಲಿ ಬಹುಶಃ ನಾವು ನೋಡ್ತಾ ಇದೀವಿ, ಯಾವ್ದಾದ್ರು ಒಂದು ಶುದ್ಧ ಸಂಸ್ಕೃತಿ ಅಂತ ನಾವು ಭಾರತದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ. ಭಾಷೆ ತಗೊಳ್ಳಿ, ಉಡುಗೆ ತೊಡುಗೆ ತಗೊಳ್ಳಿ, ಆಹಾರ ಪದ್ಧತಿಗಳು ಇರ್ಬೋದು, ಅಥವಾ ಈ ಒಂದು ಹಬ್ಬಾಚರಣೆಗಳಿರ್ಬೋದು, ಸಂಸ್ಕೃತಿ ಇರ್ಬೋದು, ಅಥವಾ ಈ ಒಂದು ಕಲ್ಚರ್, ಟ್ರೆಡಿಷನ್ ಅಂಡ್ ಕಸ್ಟಮ್ಸ್ ಅಂತ ಏನ್ ಹೇಳ್ತೀವಿ ನಾವು, ಇವೆಲ್ಲನೂ ಕೂಡ ಪ್ಯೂರ್ ಅಂತ ಯಾವ್ದು ಇಲ್ವೇ ಇಲ್ಲ. ಎಲ್ಲೋ ಒಂದು ಬೇರೆ ಬಂದು ತಮ್ಮಲ್ಲಿ ಸೇರ್ಸ್ಕೊಂಡಿರೋದು ಅಥವಾ ನಮ್ದು ಬೇರೆ ಕಡೆ ಎಲ್ಲೋ ಹೋಗಿ ಲೀನವಾಗಿರುವಂತದನ್ನ ನೋಡ್ತೀವಿ. ಈಗ ಬಹುಶಃ ನಾವು ಭಾರತದಲ್ಲೇ ತಗೊಳ್ಳೋದಾದ್ರೆ ಈಗ ನಾವು ರೆವಿನ್ಯೂ ಸಿಸ್ಟಮ್ ಇರ್ಬೋದು, ಪೊಲೀಸ್ ಸಿಸ್ಟಮ್ ಇರ್ಬೋದು, ಪೋಸ್ಟಲ್ ಸಿಸ್ಟಮ್ ಇರ್ಬೋದು, ಈ ರೈಲ್ವೇಸ್, ಇದೆಲ್ಲನೂ ಕೂಡ ಭಾರತದಲ್ಲಿ ನಾವು ಇಲ್ಲೇ ಉತ್ಪತ್ತಿ ಆದಂತದಲ್ಲ. ಬ್ರಿಟಿಷರು ಭಾರತಕ್ಕೆ ಬಂದು ಇಲ್ಲಿ ಅವರ ಆಡಳಿತ ನಡೆಸಿದ ಪರಿಣಾಮವಾಗಿ ಅವರ ಒಂದೆಷ್ಟೋ ವ್ಯವಸ್ಥೆಗಳು ಅಥವಾ ಒಂದು ಸಿಸ್ಟಮ್ ಏನಿದೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ರಿಂದ ಈ ಭಾರತೀಯ ಸಮಾಜದಲ್ಲಿ ಅವೆಲ್ಲ ಈಗ ನೋಡಕ್ ಸಿಗ್ತಿದೆ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಸ್ವಾಂಗೀಕರಣ ಅಂತ ಕರಿಬಹುದು. ಈಗ ನಾವು ಚೈನೀಸ್ ಫುಡ್ ಎಲ್ಲ ತಿಂತಿದ್ದೀವಿ, ಗೊತ್ತಿರ್ಬೇಕು ಬಹುಶಃ, ಗೋಬಿ ಮಂಚೂರಿ ಅಂತೆ, ನೂಡಲ್ಸ್ ಇದೆಲ್ಲ. ಇಟ್ ಇಸ್ ನಾಟ್ ಒರಿಜಿನೇಟೆಡ್ ಇನ್ ಇಂಡಿಯಾ. ದಟ್ ಫುಡ್ ಕಲ್ಚರ್ ಅಥವಾ ಫುಡ್ ಹ್ಯಾಬಿಟ್ ಏನಿದೆ, ವಿ ಹ್ಯಾವ್ ಬಾರೋಡ್ ಫ್ರಮ್ ಚೀನಾ. ಇನ್ನ ಭಾರತದಲ್ಲಿ ನಾವು ನೋಡೋದಾದ್ರೆ ಭಾರತದಿಂದ ನಾವು ಬೇರೆ ಬೇರೆ ದೇಶಗಳು ಅಥವಾ ಸಮೂಹಗಳು ಇಲ್ಲಿಂದ ಸಂಸ್ಕೃತಿನ, ಬೇರೆ ಬೇರೆ ವಿಷಯಗಳನ್ನ ಎರವಲ್ ಪಡ್ಕೊಂಡಿರುವಂತದ್ದು ಕೂಡ ನೋಡ್ತೀವಿ. ಇನ್ನ ಸ್ವಾಂಗೀಕರಣ ಅನ್ನೋದು ಮಂದಗತಿಯಿಂದ ಕ್ರಮಕ್ರಮವಾಗಿ ನಿಧಾನಗತಿಯಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ ಅಂತ. ಇದು ಯಾಕೆ ಬೇಕಾಗತ್ತೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಮೇಲ್ನೋಟಕ್ಕೆ ಏನೋ ಬದಲಾವಣೆ ಆಗುವಂತದ್ದಲ್ಲ, ಇದು ಒಂದಕ್ಕೊಂದು ಸಮ್ಮಿಳಿತ ಆಗೋಗುತ್ತೆ, ಒಂದಕ್ಕೊಂದು ಬೆರ್ತ್ಕೊಂಡು ಹೋಗುತ್ತೆ. ಹಾಗಾಗಿ ಒಂದಿನದಲ್ಲಿ, 2 ದಿನದಲ್ಲಿ, 3 ದಿನದಲ್ಲಿ, 1 ತಿಂಗಳಲ್ಲಿ ಆಗುವಂತ ಪ್ರಕ್ರಿಯೆ ಎಲ್ಲ ಇದು ತುಂಬಾ ಟೈಮ್ ತಗೊಳುತ್ತೆ. ಅದರಲ್ಲೂ ಹೆಚ್ಚಾಗಿ ಈ ಒಂದು ಸಾಂಸ್ಕೃತಿಕವಾಗಿ ಒಂದಕ್ಕೊಂದು ಲೀನ್ ಆಗ್ಬೇಕು ಅನ್ನೋದು ತುಂಬಾ ಟೈಮ್ ತಗೊಳುತ್ತೆ. ಬೌದ್ಧ ಸಂಸ್ಕೃತಿನ ನಾವು ಬೇಗ ಅಡಾಪ್ಟ್ ಮಾಡ್ಕೊಬಹುದು, ಫುಡ್ ಹ್ಯಾಬಿಟ್ ಅಥವಾ ಈ ಒಂದು ಬಟ್ಟೆನೋ ಇನ್ನೊಂದೋ ಮತ್ತೊಂದನ್ನ, ಈ ರೂಢಿ ಸಂಪ್ರದಾಯಗಳು, ಭಾಷೆ ಅನ್ನೋದು, ಇವನ್ನೆಲ್ಲ ಕೂಡ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಥವಾ ಒಂದಕ್ಕೊಂದು ಸೇರ್ಕೋಬೇಕು ಅಂದಾಗ ತುಂಬಾ ನಿಧಾನಗತಿಯಲ್ಲಿ ಆಗ್ಬಿಡ್ತು. ಒಂದೇ ದಿನಕ್ಕೆ ಕಲ್ತ್ಕೊಳಕ್ ಆಗಲ್ಲ, ಅಥವಾ ಒಂದೇ ದಿನದಲ್ಲಿ ನಾವು ನಮ್ದನ್ನ ಬಿಟ್ಟು ಇನ್ನೊಂದನ್ನ ಅಡಾಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ಕಾಲಾನುಕ್ರಮದಲ್ಲಿ ನಿಧಾನಗತಿಯಲ್ಲಿ ಸಂಭವಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸ್ವಾಂಗೀಕರಣವು ನೆಕ್ಸ್ಟ್ ನೋಡೋದಾದ್ರೆ, ಸ್ವಾಂಗೀಕರಣವು ಸಾಮಾನ್ಯವಾಗಿ ಪ್ರಜ್ಞಾಪೂರ್ವಕವಲ್ಲದ ಒಂದು ಪ್ರಕ್ರಿಯೆ ಅಂತ. ಈಗ ಕೆಲವೊಂದ್ಸತಿ ನಾವೆಷ್ಟು ಬೆರ್ತೋಗ್ಬಿಟ್ಟಿರ್ತೀವಿ ಅಂದ್ರೆ, ಈಗ ಸುಮಾರು ಜನ ನಾವೆಲ್ಲ ಇತ್ತೀಚೆಗೆ ಒಂದು ಟ್ರೆಂಡ್ ಏನಾಗ್ತಿದೆ, ಕೊರಿಯನ್ ಸಾಂಗ್ಸು, ಕೊರಿಯನ್ ವಿಡಿಯೋಸ್, ಕೊರಿಯನ್ ಡ್ಯಾನ್ಸ್ ನೋಡ್ತಿದೀವಿ. ಅನ್ಕಾನ್ಶಿಯಸ್ಲಿ ವಿ ಅಡಾಪ್ಟ್ ದಟ್. ಈಗ ಮಾತಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕಂದ್ರೆ ಬಹುಶಃ ಎಲ್ಲಾನು ಕೂಡ ಆ ಕೊರಿಯನ್ ಇದನ್ನೇ ನಾವು ಅಡಾಪ್ಟ್ ಮಾಡ್ಕೋತಿದೀವಿ. ಮ್ಯೂಸಿಕ್ ಇರ್ಬೋದು, ಅದೇನ್ BTS ಅಂತ ಹೇಳ್ತೀವಲ್ಲ ಅದು, ಅಥವಾ ರೀಲ್ಸ್, ಈ ತರದ್ದೆಲ್ಲನೂ ಕೂಡ ನಮ್ಗದು ಗೊತ್ತೇ ಆಗಿರಲ್ಲ. ಆದ್ರೆ ಹೆಂಗಂದ್ರೆ ಅದ್ರ ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿರ್ತೀವಿ ಅಂತಂದ್ರೆ ಅನ್ನೋಯಿಂಗ್ಲಿ ವಿ ಸ್ಟಾರ್ಟ್ ಡೂಯಿಂಗ್ ಇಟ್. ಸೊ ಇದು ಒಂದು ಪ್ರಜ್ಞಾಪೂರ್ವಕವಲ್ಲದ ಪ್ರಕ್ರಿಯೆ ಅಂತ ಹೇಳ್ತಾ, ನಮ್ಗೆ ಗೊತ್ತಿಲ್ಲದೇ ನಾವು ಅದಕ್ಕೆ ಅಡಾಪ್ಟ್ ಆಗುವಂಥದ್ದು ಅಂತ. ಇನ್ನು ಸ್ವಾಂಗೀಕರಣ ಒಮ್ಮುಖವಾದ ಪ್ರಕ್ರಿಯೆ ಅಲ್ಲ ಅಂತ. ಅಂದ್ರೆ ಇದು ಯಾವಾಗ್ಲೂ 1 ವೇ ಇರಲ್ಲ, ಇದು ಯಾವಾಗ್ಲೂ 2 ವೇ ಆಗಿರುತ್ತೆ. ಲೀನ್ ಆಗ್ಬೇಕಂದ್ರೆ 2 ವ್ಯಕ್ತಿಗಳಿರ್ಬೇಕಲ್ಲಿ, ಅಥವಾ 2 ಸಂಸ್ಕೃತಿಗಳಿರ್ಬೇಕು, 2 ದೇಶ ಅಥವಾ 2 ಸಮೂಹ ಇರಲೇಬೇಕು. ಈಗ ಬ್ರಿಟಿಷರಿಂದ ನಾವು ಆಗ್ಲೇ ಹೇಳಿದೆ, ಬ್ರಿಟಿಷರ ಆಡಳಿತದ ಫಲವಾಗಿ ನಮ್ಮಲ್ಲಿ ಏನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ, ಫುಡ್, ಎಜುಕೇಶನ್ ಸಿಸ್ಟಮ್, ರೆವಿನ್ಯೂ ಸಿಸ್ಟಮ್, ಪೊಲೀಸ್ ಎಲ್ಲನೂ ಕೂಡ. ಅದೇ ರೀತಿ ಭಾರತದಿಂದನೂ ಕೂಡ ಬ್ರಿಟಿಷರು ಎಷ್ಟೊಂದು ಎರವಲವನ್ನ ಪಡ್ಕೊಂಡು ಹೋಗಿದ್ದಾರೆ. ಈ ಸ್ವಾಂಗೀಕರಣ ಅನ್ನೋದು
ಸಮಾಜದಲ್ಲಿ ತುಂಬಾ ಮಹತ್ವಪೂರ್ಣವಾದಂತ ಒಂದು ಸಕಾರಾತ್ಮಕವಾದ ಸಾಮಾಜಿಕ ಪ್ರಕ್ರಿಯೆ ಆಗಿದೆ. ಈ ಸ್ವಾಂಗೀಕರಣದ ಮೂಲಕ ನಾವು ಸಮಾಜದಲ್ಲಿ ಏಕತೆಯನ್ನ, ಶಾಂತಿಯನ್ನ, ಸೌಹಾರ್ದತೆಯನ್ನ ಉಳಿಸ್ಕೊಳ್ಳಕ್ಕೆ ಮತ್ತೆ ಬೆಳೆಸ್ಕೊಂಡು ಹೋಗೋಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇದು ಭಿನ್ನವಾಗಿರುವಂತ ಸಮುದಾಯಗಳು, ವ್ಯಕ್ತಿಗಳಲ್ಲಿರುವಂತ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ಬೋದು, ಅಥವಾ ಏನಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬೋದು, ಅಥವಾ ಪ್ರಿಜುಡಿಸ್ ಇರ್ಬೋದು, ಇವನ್ನೆಲ್ಲ ದೂರ ಮಾಡಿ ಪರಸ್ಪರ ಎಲ್ಲರೂ ಒಂದು ಅನ್ನೋ ಭಾವನೆಯನ್ನ ಮೂಡಿಸಿ ವ್ಯಕ್ತಿಗಳನ್ನ ಹತ್ರ ತರಲಿಕ್ಕೆ ಅಥವಾ ಒಂದು ಸಮುದಾಯಗಳನ್ನ, ಸಮೂಹಗಳನ್ನ ಒಟ್ಟಿಗೆ ತರಲಿಕ್ಕೆ ತುಂಬಾ ಪ್ರಭಾವಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ಸ್ವಾಂಗೀಕರಣದ ಮೂಲಕ ಭಿನ್ನ ಭಿನ್ನ ಒಂದು ಭಾವನೆಗಳನ್ನ, ಮೌಲ್ಯಗಳನ್ನ, ಜೀವನ ಶೈಲಿಯನ್ನ, ಸಂಸ್ಕೃತಿಯನ್ನ ಹೊಂದಿರುವಂತವ್ರು ಒಟ್ಟಿಗೆ ಬಂದು ಒಂದು ಸಮುದಾಯದ, ಒಂದು ಸಮಾಜದ ಶ್ರೇಯೋಭಿವೃದ್ಧಿಗೆ ಒಗ್ಗೂಡುವಂತ ಒಂದು ಚಿತ್ರಣವನ್ನ ಈ ಒಂದು ಸ್ವಾಂಗೀಕರಣದ ಮೂಲಕ ನಾವು ನೋಡ್ಬೋದು. ಹಾಗಾಗಿ ಸ್ವಾಂಗೀಕರಣ ಅನ್ನೋದು ಒಂದು ಸಮಾಜದ ಉಳಿವಿಗೆ, ಉಳಿಸ್ಕೊಳ್ಳಿಕ್ಕೆ ಮತ್ತು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ತುಂಬಾ ಒಂದು ಮುಖ್ಯವಾದಂತ ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಸೆಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಇಲ್ಲಿಗೆ ಈ ಸೆಷನ್ ಅನ್ನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.